ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಜೋಗಿನಹಳ್ಳಿ ಗ್ರಾಮದಲ್ಲಿ ಶ್ರೀ ವರಪ್ರಭ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಮಾರಮ್ಮ ದೇವಿಯ ಉತ್ಸವವನ್ನು ಭಕ್ತಿ ಹಾಗೂ ವಿಜೃಂಭಣೆಯಿಂದ ಜರುಗಿತು. ಉತ್ಸವದ ಅಂಗವಾಗಿ ದೇವಾಲಯದ ಆವರಣ ಹಾಗೂ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಅಲ್ಲದೆ ಸುತ್ತಮುತ್ತಲ 16 ಹಳ್ಳಿಗಳಿಂದ ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ರು. ಇನ್ನು ಉತ್ಸವದ ಅಂಗವಾಗಿ ಇಡೀ ಗ್ರಾಮವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಇನ್ನು ಜೋಗೇನಹಳ್ಳಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವದ ವಿಶೇಷ ಆಕರ್ಷಣೆಯಾಗಿ ಗ್ರಾಮದ ಪ್ರತಿ ಮನೆಯಿಂದ ಹೆಣ್ಣು ಮಕ್ಕಳು ತಲೆಯ ಮೇಲೆ ಆರತಿ ಹೊತ್ತು ಮೆರವಣಿಗೆ ಮೂಲಕ ದೇವಸ್ಥಾನದ ಸನ್ನಿಧಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ದೃಶ್ಯ ಭಕ್ತರ ಗಮನ ಸೆಳೆಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮುದಾಯಗಳ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಉತ್ಸವವನ್ನು ಯಶಸ್ವಿಯಾಗಿಸಿದರು. ಪ್ರತಿ ಗ್ರಾಮದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಇಡೀ ಗ್ರಾಮವೇ ಒಗ್ಗೂಡಿ ಈ ಉತ್ಸವವನ್ನು ಆಯೋಜಿಸುತ್ತಾ ಬಂದಿದ್ದು ಮುಂದಿನ ಪೀಳಿಗೆಯು ಇದನ್ನು ಮುಂದುವರಿಸಿಕೊಂಡು ಹೋಗುತ್ತದೆ ಎಂಬ ವಿಶ್ವಾಸವಿದೆ. ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ಜೋಗಿನಹಳ್ಳಿ ಕುಗ್ರಾಮ, ಇದು ಚಿಕ್ಕದೊಂದು, ಬೆಳಕು ಗೊತ್ತೇ ಇಲ್ಲ. ಆದ್ರೂ ದೇವ್ರ ಕಾರ್ಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಡ್ಕೊಂಡು ಸಾವಿರಾರು ಜನ ಸೇರಿ ವರ್ಷ ಪೂರ್ತಿ ಯಾವುದೇ ಕಾರ್ಯಕ್ರಮ ಬಂದರೂ ಇದೇ ತರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆಯ್ತಾ? ಆಮೇಲೆ ನಮ್ಮಲ್ಲಿ ದ್ವೇಷ ಮನೋಭಾವ ಯಾವುದೂ ಇಲ್ಲ. ಇಲ್ಲಿ ಸ್ವಾಮಿದು ಏಕಾದಶಿ ದಿನ ಪ್ರೋಗ್ರಾಮ್ ಇರ್ತದೆ. ಅದು ಇವತ್ತು ನೋಡ್ತಾ ಇದ್ದೀರಿ ನೀವೇನೆ, ಜಾತ್ರೆ ಟೈಪ್ ಸೇರಿ ಎಲ್ಲ ಊರವರೆಲ್ಲ ಸೇರಿ ಮಾಡ್ತೀವಿ. ತಿರ್ಗಿ ಆಮೇಲೆ ನೆಕ್ಸ್ಟ್ ಮಂಗಳವಾರ ಒಂದಿದೆ ಮಾರಮ್ಮ ತಾಯಿದು, ಅದು 6 ತಿಂಗಳೆಲ್ಲ ಇರ್ತದೆ. ಅವತ್ತು ಇನ್ನೂ ಗ್ರ್ಯಾಂಡ್ ಆಗಿರ್ತದೆ, ಇದಕ್ಕಿಂತ ಜೋರಾಗಿರ್ತದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಹರೀಶ್ ಗೌಡ ಅಂತ ಹೇಳ್ಬಿಟ್ಟು ಜೋಗೇನಹಳ್ಳಿ ಸೂಚನೆ ಅಂತ ಹೇಳ್ಬೋದು ಸರ್. ಇಲ್ವೇ ಇಲ್ಲ ಸಾರಿ, ಆದ್ರೂ ಇವತ್ತೇನೋ ಶಾಸ್ತ್ರಕ್ಕೆ ಬಂದಿದೆ, ಮುಂದೆ ಏನೋ ಮುಂದುವರಿಬಹುದು, ನೋಡ್ಬೋದು. ಕೊಡಗೇನಹಳ್ಳಿ ಹೋಬಳಿ ದೊಡ್ಡೂರು ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿಗೆ ಸೇರಿದ ಜೋಗೇನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಆಷಾಢ ಮಾಸ ಏಕಾದಶಿ ಹಬ್ಬದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ, ಆಂಜನೇಯ ಸ್ವಾಮಿ ಉತ್ಸವ ಮತ್ತು ಆರತಿಗಳು ಊರಿನ ಗ್ರಾಮಸ್ಥರು, ಗೌಡ್ರು, ಗುಮ್ಕಾರರು, ಪಟೇಲರು, ಊರಿನ ಗ್ರಾಮಸ್ಥರು, ಮುಖಂಡರು ಎಲ್ಲ ಸೇರಿ ಒಳ್ಳೆ ಆಚರಣೆ ಮಾಡ್ತೀವಿ ನಾವು ಪ್ರತಿ ವರ್ಷನೂ. ನಮ್ಮ ಅಪ್ಪರ ಕಾಲದಿಂದಲೂ ತಾತರ ಕಾಲದಿಂದಲೂ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ವೈಭವದಿಂದ ಮಾಡ್ತೀವಿ ಅಂದ್ರೆ ಅಷ್ಟು ನೋಡಿದ್ರಲ್ಲ ನೀವೇನು, ಎಷ್ಟು ಜನ ಸೇರಿತ್ತು. ಜನಸಾಮಾನ್ಯರು ಎಲ್ಲರೂ ಬರ್ತಾರೆ, ಪಕ್ಕದಳ್ಳಿಯರು ಬರ್ತಾರೆ, ಖುಷಿಯಾಗಿ ಮಾಡ್ತೀವಿ ಕಾರ್ಯಕ್ರಮ. ಎಲ್ಲ ಜನರು ಸೇರಿ ಪ್ರತಿ ವರ್ಷ ಇದೇ ರೀತಿ ಮಾಡ್ತೀವಿ. ಅದೇ 28/7/2026 ಮಂಗಳವಾರ ಇದಕ್ಕಿಂತ ಜೋರಾಗಿ ಮಾಡ್ತೀವಿ. ಮಾರಮ್ಮ ತಾಯಿದು ಉತ್ಸವ ಇದೆ, ಆರತಿನೂ ಇದೆ. ಪ್ರತಿ ವರ್ಷನೂ ಇದೇ ರೀತಿ ಮಾಡ್ಕೊಂಡು ಎಲ್ಲ ಒಂದು ಕುಟುಂಬ ಥರ, ಜೋಗಿನಹಳ್ಳಿ ಗ್ರಾಮ ನಮ್ಮದು ಒಂದು ಕುಟುಂಬ ಥರ ನಾವೆಲ್ಲರೂ ಸೇರಿ ನಿಧಾನಕ್ಕೆ ಜೋಪಾನವಾಗಿ ಗೌಡ್ರು, ಗಮ್ಕಾರರು, ಅಟ್ಟಿಗೌಡ್ರು, ಚಿಕ್ಕಗೌಡ್ರು ಪ್ರತಿಯೊಬ್ಬರು, ತಿಪ್ಪೇರಸಪ್ಪರ ಆಗಿರ್ಬೋದು, ವೆಂಕಟರಮಣಪ್ಪರ ಆಗಿರ್ಬೋದು, ಹರೀಶ್ ಗೌಡ್ರ ಆಗಿರ್ಬೋದು, ಇಲ್ಲಿ ಓಬಳೇಶಪ್ಪರ ಆಗಿರ್ಬೋದು, ನರಸೇಗೌಡ್ರ ಆಗಿರ್ಬೋದು, ನಾರಾಯಣಪ್ಪರ ಆಗಿರ್ಬೋದು, ಪ್ರತಿಯೊಬ್ಬರು ಶ್ರೀರಮಣ್ಣರಾಗಿರ್ಬೋದು, ಪ್ರತಿಯೊಬ್ಬರು ಪಾರ್ವತಮ್ಮ ವೆಂಕಟೇಶ್ ಅಂತ ನಾವು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಪ್ರತಿಯೊಬ್ಬ ಕುಟುಂಬದವರು ಮುಂದೆ ನಿಂತ್ಕೊಂಡು ಪ್ರತಿ ಕಮಿಟಿಯಲ್ಲಿ ಎಲ್ಲ ಬಂದು ಮಾತಾಡಿ ದೇವಸ್ಥಾನದಲ್ಲಿ ಚರ್ಚೆ ಮಾಡಿ ಮನೆಗೆ ಇಷ್ಟೊಂದು ತೆರಿಗೆ ಅಂತ ಹಾಕೊಂಡು ಪ್ರತಿ ಕುಟುಂಬದವರು ತೆರಿಗೆ ಕೊಡ್ತಾರೆ. ಊರಿನ ಗ್ರಾಮಸ್ಥರು ಯಾರನ್ನ ಬಿಟ್ಟು ನಾವು ಯಾವ ಫಂಕ್ಷನ್ ಯಾವುದು ಮಾಡೋಕೆ ಹೋಗೋದಿಲ್ಲ. ಪ್ರತಿಯೊಬ್ಬರು ಸೇರಿಸ್ಕೊಂಡೇ ಮಾಡ್ತೀವಿ. ಗೌಡ್ರು, ಗಮ್ಕಾರರು, ನಮ್ಮ ಸಂಜೀಗೌಡರು ಇದ್ದಾರೆ, ಆಯ್ಗಾರರು ಅಲ್ಲಿ ಕೂತು ಮಾತಾಡಿ ಅವರು 5 ಹಳ್ಳಿಗೆ ನಮ್ಮ ಗೌಡ್ರು ಅವ್ರನ್ನ ಕರೆಸಿ ಎಲ್ಲ ಮಾತಾಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಪ್ರತಿ ವರ್ಷನೂ ಇದೇ ರೀತಿ ನಡ್ಸ್ಕೊಳ್ಬೇಕಂತೇಳಿ ನಮ್ಮ ಜೋಗಿನಹಳ್ಳಿ ಗ್ರಾಮದಲ್ಲಿ ಜನಗಳನ್ನ ಕೇಳ್ಕೊಂಡು ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ನಮ್ಮ ಹೆಸರು ವೆಂಕಟೇಶ್ ಅಂತ. ಇನ್ನು ಈ ವೇಳೆ ತಿಪ್ಪೇನರಸಪ್ಪ, ಸಂಜೀವ್ ಗೌಡ, ವೆಂಕಟರಮಣಪ್ಪ, ನಾಗರಾಜಪ್ಪ ಸೇರಿ ಹಲವು ಗ್ರಾಮಗಳ ಜನರು ಉಪಸ್ಥಿತರಿದ್ದರು. ಸಿರಾಜ್ ಅಹ್ಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.